ನಿಮಗೇನಾದ್ರೂ ಮೈಯಲ್ಲಿ ಗಂಟುಗಳಿದಾವ, ನೋವಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿದಿರಾ, ಅಥವಾ ಕ್ಯಾನ್ಸರ್ ಗಡ್ಡೆ ಅಂತ ಹೆದರ್ಕೊಂಡಿದ್ದೀರಾ? ಎಸ್, ದೆನ್ ಈ ವಿಡಿಯೋ ನಿಮಗೋಸ್ಕರ. ಈ ಒಂದು ಗಂಟುಗಳಿಗೆ ನಾವು ಲೈಪೋಮಾ ಅಂತ ಹೇಳ್ತೀವಿ, ಕೊಬ್ಬಿನ ಗಂಟುಗಳು, ಇದಕ್ಕೆ ಲೈಪೋಮಾ ಅಂತ ಹೇಳ್ತೀವಿ. ಫಸ್ಟ್ ಪಾಯಿಂಟ್, ಇದು ಕ್ಯಾನ್ಸರ್ ಗಡ್ಡೆ ಅಲ್ಲ. ಇದ್ರದ್ದು ಮೇನ್ ಲಕ್ಷಣ ಲೈಪೋಮಾ ಹೇಗಿರುತ್ತೆ ಅಂತಂದ್ರೆ ಸಾಫ್ಟ್, ಮೃದುವಾಗಿರುತ್ತೆ, ಸ್ವಲ್ಪ ರಬ್ಬರಿ ಆಗಿದೆ ಅಂದ್ರೆ ಒಂದ್ ಸ್ವಲ್ಪ ಕೈ ಜಾರದಂಗೆ ಆಗತ್ತೆ, ರಬ್ಬರಿ ವೆರೈಟಿ ತರ ಬರುತ್ತೆ. ಮುಟ್ಟಿದ್ರೆ ನೋವಿರಲ್ಲ. ಆಮೇಲೆ ಆ ಗಡ್ಡೆನ ಹಿಡ್ಕೊಂಡು ಚರ್ಮದ ಕೆಳಗಡೆ ಹಿಂಗ್ ಮಾಡಿದ್ರೆ ಸ್ವಲ್ಪ ಮೂಮೆಂಟ್ ಆಗುತ್ತೆ, ಸ್ಲೈಟ್ ಮೂಮೆಂಟ್ ಇರುತ್ತೆ ವಿತೌಟ್ ಪೇನ್. ಇದ್ರದ್ದು ಮೇನ್ ಜಾಗ ಹೊಟ್ಟೆ ಭಾಗದಲ್ಲಿ, ಯೂಶಲಿ ಸ್ನಾನ ಮಾಡುವಾಗ ಅದು ಗಡ್ಡೆ ತರ ಫೀಲ್ ಆಗುತ್ತೆ. ಅದರ್ ಪ್ಲೇಸಸ್ ಕೂಡ ಇದೆ, ಈಗ ಕುತ್ತಿಗೆ ಭಾಗ ಇರ್ಬೋದು, ತೋಳಿನ ಭಾಗ, ಭುಜದ ಭಾಗ, ತೊಡೆ ಭಾಗ, ನಮ್ದು ಕೈಯಲ್ಲಿ, ಸೊ ಎಲ್ಲಿ ಬೇಕಾದ್ರೂ ಇದು ಗಂಟುಗಳು ಆಗ್ಬೋದು. ಯೂಶಲಿ ಇದು ಸೈಜ್ 1 ರಿಂದ 5 ಸೆಂಟಿಮೀಟರ್ ಅಷ್ಟೇ ಇರುತ್ತೆ, ಅಂದಾಜು ಸೆಂಟಿಮೀಟರ್ 5 ತನಕ ಮಾತ್ರ ಇರುತ್ತೆ. ಮೋಸ್ಟ್ ಕಾಮನ್ ಆಗಿ ಇದು ಕಾಣಿಸ್ಕೊಳ್ಳೋದು 30 ರಿಂದ 60 ವಯಸ್ಸಿನ ವ್ಯಕ್ತಿಗಳಿಗೆ ಜಾಸ್ತಿ ಇದು ಅಬ್ಸರ್ವ್ ಮಾಡಿದೀವಿ ಕ್ಲಿನಿಕಲ್. ಇದ್ರದ್ದು ರೀಸನ್ಸ್ ನಾವು ನೋಡಿದ್ರೆ ಕ್ಲಿನಿಕಲ್ಲಿ ಮೇಲ್ಸ್ ಫಿಮೇಲ್ಸ್ ಇಬ್ರಿಗೂ ಈಕ್ವಲ್ ಆಗಿ ಕಾಣುತ್ತೆ. ತೆಳ್ಳಗಿರೋರ್ಗೆ ದಪ್ಪ ಇರೋರ್ಗೆ ಇಬ್ರಿಗೂ ಕೂಡ ಗಂಟುಗಳು ಆಗತ್ತೆ. ಕಾಮನ್ ಡಿಸೀಸಸ್ ಅಲ್ಲಿ ಅಂತಂದ್ರೆ ಹೈ ಕೊಲೆಸ್ಟ್ರಾಲ್ ಇರೋರಿಗೆ ಈ ಗಂಟುಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದು ಜೊತೆಗೆ ಲಿವರ್ ಚೇಂಜಸ್, ಫ್ಯಾಟಿ ಲಿವರ್, ಅಲ್ಲೂ ಕೂಡ ನಾವು ಗಂಟುಗಳು ನೋಡ್ತೀವಿ. ಆಲ್ಕೋಹಾಲಿಕ್ ಪೇಷಂಟ್ಸ್, ಕ್ರೋನಿಕ್, ತುಂಬಾ ವರ್ಷದಿಂದ ಆಲ್ಕೋಹಾಲ್ ಅಭ್ಯಾಸ ಇರುವಂತರಿಗೆ ಗಂಟುಗಳು ಕಾಣಿಸುತ್ತೆ. ತುಂಬಾ ಮುಖ್ಯವಾದದ್ದು ಪಾಯಿಂಟ್ ಏನಂತಂದ್ರೆ ಹೆರಿಡಿಟ್ರಿ ಅಂತ ಅನ್ಕೊಳ್ತಾರೆ. ಹೆರಿಡಿಟ್ರಿ ಒಂದು ಪಾಯಿಂಟ್, ಬಟ್ ಅದೇ ಮೇನ್ ಆಗಿ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಬಟ್ 1 ಪಾಯಿಂಟ್ ಹೆರಿಡಿಟ್ರಿ ಎಸ್ ಪಾಸಿಟಿವ್ ಆಗಿ ಕ್ಲಿನಿಕಲಿ ಕಂಡಿದೆ. ಸೊ ರೆಡ್ ಫ್ಲಾಗ್ಸ್, ಡೇಂಜರ್ ಸೈನ್ಸ್ ಏನಪ್ಪಾ ಇದ್ರದ್ದು ಅಂತಂದ್ರೆ, ಸೊ ಪೇನ್ ಇರಲ್ಲ ಅಂತ ಹೇಳಿದೆ. ಸೊ ಒನ್ಸ್ ನಮಗೆ ಪೇನ್ ಕಾಣಿಸ್ತಾ ಇದೆ ಅಂತಂದ್ರೆ ಅಲ್ಲಿ ನಾವು ಡೇಂಜರ್ ಸೈನ್ ನೋಡ್ಬೇಕು. ಸೈಜ್ ಹೇಳಿದೆ ನಾನು, ಲೆಸ್ ದೆನ್ 5 ಸೆಂಟಿಮೀಟರ್. ಸೊ ಸೈಜ್ ಇಮಿಡಿಯೇಟ್ ಆಗಿ ರಫ ಏರ್ತಾ ಹೋಗುತ್ತೆ. ಸೊ ಅಲ್ಲಿ ನಾವು ಡೇಂಜರ್ ಸೈನ್ ಅನ್ನ ಒಂದು ಸೆಕೆಂಡ್ ಪಾಯಿಂಟ್ ನಾವು ನೋಟ್ ಡೌನ್ ಮಾಡ್ಕೋಬೇಕು. ಥರ್ಡ್ ಇಂಪಾರ್ಟೆಂಟ್, ಬಿಲೋ ದ ಸ್ಕಿನ್, ಚರ್ಮ ಕೆಳಗಡೆ ಸ್ಲೈಟ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿದೆ. ಸೊ ಮೂವ್ಮೆಂಟ್ ಆಗೋದು ನಿಂತು ಬಿಡುತ್ತೆ. ಸೊ ಯಾವ್ದಾದ್ರು ಗಡ್ಡೆಗಳದು ಈ 3 ಲಕ್ಷಣ ಕಾಣ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಅದು ಡೇಂಜರ್ ಸೈನ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ಮುಕ್ತಿ ಹೇಗೆ ಹೊಂದೋದು ಅಂತಂದ್ರೆ, ಸರ್ಜರೀಸ್ ಅಂತ ಸುಮಾರು ಜನ ಬಂದು ಕೇಳ್ತಾರೆ. ಸರ್ಜರಿ ಅದರಿಂದ ಪರ್ಮನೆಂಟ್ ಆಗಲ್ಲ, ಬಿಕಾಸ್ ಒಂದ್ ಕಡೆ ತೆಗೆದ್ರೆ ಅಂದ್ರೆ ಇನ್ನೊಂದ್ ಕಡೆ ಗ್ರೋತ್ ಆಗೇ ಆಗುತ್ತೆ. ಆಯುರ್ವೇದದಲ್ಲಿ ತುಂಬಾ ಒಳ್ಳೆ ಔಷಧಿಗಳಿದಾವೆ. ಸೂಕ್ತವಾದ ವ್ಯಕ್ತಿ ಪ್ರಕೃತಿ ನೋಡಿ ಅದರದ್ದು ಔಷಧಿ ನೋಡಿ ಕೊಡ್ಬೇಕಾಗತ್ತೆ. ಧನ್ಯವಾದ.